ಕರ್ತನಲ್ಲಿ ಪ್ರಿಯವಾದ ಸ್ನೇಹಿತರಿಗೆ ನಜರೇತನ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಪ್ರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಿಯರೇ, ಆತನು ಯಾರು ಅಂದರೆ ಆತನೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತರು ನಮ್ಮೆಲ್ಲರ ಪರವಾಗಿ ತನ್ನ ಪ್ರಾಣಾರ್ಪಣೆಯನ್ನು ಕಲ್ವರಿಯ ಶಿಲುಬೆಯ ಮೇಲೆ ఆయన ಅರ್ಪಿಸಿಕೊಂಡಿದ್ದಾನೆ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡೋದಕ್ಕಾಗಿ ಕಳಿಸಲಿಲ್ಲ. ಪ್ರಿಯರೇ, ನಾವೆಲ್ಲರೂ ನಾಶನದಲ್ಲಿ ಇರುವಾಗ, ನಾವೆಲ್ಲರೂ ಮರಣದಂಡನೆಗೆ ಪಾತ್ರರಾಗಿರುವಾಗ ಕರ್ತನಾಗಿರುವಂಥ ಯೇಸು ಸ್ವಾಮಿ ನಮ್ಮೆಲ್ಲರನ್ನು ರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಬಂದಿರುವಂಥ ದೊಡ್ಡ ರಕ್ಷಕನಾಗಿದ್ದಾನೆ. ಅನೇಕ ಪರ್ಯಾಯದಲ್ಲಿ ನಾವು ಅನ್ಕೋಬೋದು, ಯೇಸು ಕ್ರಿಸ್ತರು ಯಾಕೆ ಬಂದಿದ್ದಾರೆ, ಆತನ ತೀರ್ಪು ಮಾಡಲಿಕ್ಕೆ ಬಂದಿದ್ದಾನೆ ಅಂದರೆ ಇಲ್ಲಿಲ್ಲ. ನಾವು ರಕ್ಷಣೆ ಹೊಂದಬೇಕೆಂದು ಹೇಳಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯರೇ, ಆತನನ್ನು ನಂಬುವ ಯಾರಾದರೆ ನಂಬುತ್ತಾರೋ ಅವರಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವರಿಗೆ ದೇವರೊಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗೋಯಿತು. ಪ್ರಿಯರೇ, ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತಿಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವನು ಬೆಳಕನ್ನು ಸಾಯಿಸೋದಿಲ್ಲ. ಪ್ರಿಯರೇ, ಸತ್ಯ ಇದು. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಅವರು ಬರೋದಿಲ್ಲ. ಪ್ರಿಯರೇ, ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಬೇರೆ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲದಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಗಲಿಲ್ಲ. ಪ್ರಿಯರೇ, ಇದು ನಾವು ನೋಡ್ತಿರುವಾಗ ನಿಜವಾದಂಥ ಬೆಳಕು ಲೋಕಕ್ಕೆ ಬರೋದಾಗಿತ್ತು. ಆ ಬೆಳಕಿಗೆ ಪ್ರತಿ